ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು 100% ಪ್ಯೂರ್ ನ್ಯಾಚುರಲ್ ಹರ್ಬಲ್ ಶ್ಯಾಂಪು ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಶಿಕಾಕಾಯಿ ಶ್ಯಾಂಪು ಹೋಮ್ ಮೇಡೆ ನಾನೇ ಮಾಡ್ತಾ ಇರೋದು. ನಾನು ಇಲ್ಲಿ 100 ಗ್ರಾಮ್ ಶಿಕಾಕಾಯಿ ತೊಗೊಂಡಿದ್ದೀನಿ, 100 ಗ್ರಾಮು ಆಮ್ಲ ತೊಗೊಂಡಿದ್ದೀನಿ ಮತ್ತು 100 ಗ್ರಾಮು ರಿಟಾ ತೊಗೊಂಡಿದ್ದೀನಿ. ನೋಡಿ, ತುಂಬ ಪ್ಯೂರ್ ಆಗಿದೆ. ಎಲ್ಲನೂ ತೊಳೆದು ಇವಾಗ ಮಾಡ್ಕೋಬೇಕು ನಾವು. ಎಲ್ಲ ಮೆಷರ್ಮೆಂಟಲ್ಲಿ ತೊಗೋತಾ ಇದ್ದೀನಿ. ತಂದಿರೋದೇ 100 ಗ್ರಾಮ್ಸು ನಿಮಗೆ ತೋರಿಸೋಣ ಅಂತಲೇ. ರಿಟಾ ಸ್ವಲ್ಪ ಜಾಸ್ತಿ ಹಾಕೊಳ್ಳೋಣ. ಇದು ಭೃಂಗರಾಜ್ ತೊಗೊಂಡಿದ್ದೀನಿ. ಮತ್ತು ಇವಾಗ ಇದು ಲಾವಂಚ ಹಾಕ್ತಾಯಿದ್ದೀನಿ. ಇಷ್ಟೂ ಚೆನ್ನಾಗಿ ತೊಳಿಬೇಕು, 2-3 ಸಲ ತೊಳಿಬೇಕು. ರನ್ನಿಂಗ್ ವಾಟರ್ ಇಟ್ಕೊಂಡು ಚೆನ್ನಾಗಿ ತೊಳಿಬೇಕು. ತುಂಬ ಧೂಳು ಕಸ ಮತ್ತು ಒಂಥರ ಮಣ್ಣಿನ ಥರ ಎಲ್ಲ ಇರುತ್ತೆ. ಬೇರಲ್ವ ಇದೆಲ್ಲ ಮಣ್ಣಿರುತ್ತೆ. ಶಿಕಾಕಾಯಿ ಇದರಲ್ಲೆಲ್ಲ ಮಣ್ಣು ಧೂಳು ಎಲ್ಲ ಇರುತ್ತೆ. ಚೆನ್ನಾಗಿ ತೊಳಿಬೇಕು 2-3 ಸಲ. ಇದೆಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಆಗಿರೋದ್ರಿಂದ ಕೂದಲಿಗೆ ಶೈನ್, ಸ್ಟ್ರಾಂಗ್ ಮತ್ತು ನರಿಷ್ಮೆಂಟ್ ಕೊಡುತ್ತೆ. ರೂಟಿಂದನೇ ಕೂದಲು ಸದೃಢವಾಗಿ ಬೆಳೆಯೋಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಮತ್ತು ತುಂಬ ಚೆನ್ನಾಗಿ ಒಳ್ಳೆ ಹೇರ್ ಗ್ರೋತ್ ಆಗುತ್ತೆ. ನರಿಷ್ಮೆಂಟು ತುಂಬ ಶೈನಿ ಬರುತ್ತೆ. ಇದೆಲ್ಲ ಹೋಮ್ ಮೇಡ್ ಆಗಿರೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ. ಇದನ್ನು 100% ನಾನು ಶ್ಯೂರಾಗಿ ಹೇಳ್ತೀನಿ. ಯಾವುದೇ ಕೆಮಿಕಲ್ ಇಲ್ಲದೆ ಇರೋದ್ರಿಂದ ನಿಮ್ಮ ಕೂದಲು ಉದುರೋದು ನಿಲ್ಲುತ್ತೆ, ಸ್ಪ್ಲಿಟ್ ಹೇರ್ ಕಂಟ್ರೋಲ್ ಆಗುತ್ತೆ ಮತ್ತು ತುಂಬ ಒಳ್ಳೆ ಉದ್ದವಾಗಿ ಬೆಳೆಯೋಕ್ಕೆ ಅನುಕೂಲ ಆಗುತ್ತೆ. ಇದನ್ನು ಇನ್ನೊಂದು ಸಲ ತೊಳಿತಾ ಇದ್ದೀನಿ. ಇನ್ನೊಂದು ಸಲ 2 ಸಲ ತೊಳೆದು ಇದನ್ನು ನೀಟಾಗಿ ಪ್ರಿಪೇರ್ ಮಾಡೋಕ್ಕೆ ರಾತ್ರಿನೇ ನೆನೆಸೋಕ್ಕೆ ಅಂತ ಇಡ್ತಾಯಿದ್ದೀನಿ. ಇದಿಷ್ಟು ಮಾತ್ರ ರಾತ್ರಿ ನೆನೆಸ್ತೀನಿ. ಬೇರೆದೆಲ್ಲ ಬೆಳಗ್ಗೆ ಹಾಕ್ಕೊಂಡು ಮಾಡೋಂಥದ್ದು. ಇದು 8 hours ನೆನಿಬೇಕು ಚೆನ್ನಾಗಿ. ಯಾಕಂದರೆ ಗಟ್ಟಿ ಇರುತ್ತಲ್ಲ ಶಿಕಾಕಾಯಿ ಮತ್ತು ಬೆಟ್ಟದ ನೆಲ್ಲಿಕಾಯಿ ಒಣಗಿರೋದು, ಇದು ರಿಟಾ ಎಲ್ಲ ಗಟ್ಟಿ ಇರುತ್ತಲ್ಲ, ಅದೆಲ್ಲ ರಾತ್ರಿನೇ ನೆನೆಸ್ಕೋಬೇಕು. ಆವಾಗ ಚೆನ್ನಾಗಿ ನಿಮಗೆ ನೆಂದಿರುತ್ತಲ್ಲ, ನಾವು ಚೆನ್ನಾಗಿ ಅದರಿಂದ ಎಲ್ಲ ಅದರಲ್ಲಿ ಏನಿರುತ್ತೆ ಎಲ್ಲ ಬರುತ್ತೆ ನಮಗೆ, ಪ್ರಾಪರ್ಟೀಸ್ ಎಲ್ಲ. ಈ ರೀತಿ ತೊಳ್ಕೊಂಡು ಬಂದಿದ್ದೀನಿ. ಇವಾಗ ನೋಡಿ ಎಷ್ಟು ಫ್ರೆಶ್ಶಾಗಿ ಚೆನ್ನಾಗಿದೆ. ಇವಾಗ ನಾನು ಫಿಲ್ಟ್ರ್ ವಾಟ್ರ್ ಹಾಕ್ಕೋತಾ ಇದ್ದೀನಿ. ಅದಕ್ಕೆ 1 ಲೀಟ್ರ್ ಫಿಲ್ಟ್ರ್ ವಾಟ್ರ್ ಹಾಕ್ಕೋತಾ ಇದ್ದೀನಿ. ಅದು ನೆನೆಯಷ್ಟು, ಈ ಥರ ನೆನೆಯಷ್ಟು ಹಾಕ್ಕೋಬೇಕು. ಮೆಂತ್ಯ ಹಾಕ್ಕೋತಾ ಇದ್ದೀನಿ. 1 ಕಪ್ ಮೆಂತ್ಯ ಹಾಕ್ಕೋತಾ ಇದ್ದೀನಿ. ಇದು ನೆನಿಬೇಕು ಚೆನ್ನಾಗಿ. 1 ಕಪ್ ರೋಸ್ಮೆರಿ ಹಾಕ್ಕೋತಾ ಇದ್ದೀನಿ. ಇದರಿಂದ ಕೂದಲು ಸದೃಢವಾಗಿ ಬೆಳೆಯೋಕ್ಕೆ ಅನುಕೂಲ ಆಗುತ್ತೆ. ರೋಸ್ಮೆರಿನ ರಾತ್ರಿನೇ ನೆನೆಸೋಕ್ಕೆ ಹಾಕ್ಬಿಡ್ಬೇಕು. 1 ಕಪ್ಪಷ್ಟು ರೋಸ್ಮೆರಿ ಹಾಕ್ಕೊಂಡೆ. ಇದನ್ನು ಎಲ್ಲ ಚೆನ್ನಾಗಿ ನೆನೆಯೋಕ್ಕೆ ಇಟ್ಬಿಟ್ಟು ರಾತ್ರಿನೇ ಇದನ್ನು ಪ್ಲೇಟ್ ಒಂದು ಕವರ್ ಮಾಡಿ ಇಟ್ಬಿಡ್ಬೇಕು ರಾತ್ರಿನೇ. ಇವಾಗ ನಾನು ಬಾದಾಮ್ ಗೋಂದ್ ಅಂತಾರೆ ಇದನ್ನು ತಗೊಂಡು ಇದನ್ನು ನೆನೆಸೋಕ್ಕೆ ಇಟ್ಬಿಡ್ತೀನಿ. ಇದು ನೋಡಿ, ನಾನು ಸ್ವಲ್ಪನೇ ಹಾಕಿರೋದು. ಅದು ನೋಡಿ, ನೀವು ಬೆಳಗ್ಗೆ ನೋಡಿದಾಗ ಎಷ್ಟು ಡಬಲ್ ಆಗಿರುತ್ತೆ ಅಂತ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಕೂಲಿಂಗ್ ಏಜೆಂಟು, ತುಂಬ ಒಂಥರ ಗಮ್ ಥರ ಬರುತ್ತೆ. ತುಂಬ ಚೆನ್ನಾಗಿ ಇದನ್ನು ಗಟ್ಟಿ ಬರಬೇಕು ಅಂದರೆ ಶ್ಯಾಂಪು ನಿಮಗೆ ಸ್ವಲ್ಪ ಹೋಮ್ ಮೇಡು ತುಂಬ ಗಟ್ಟಿ ಬರೋಲ್ಲ, ಅದಕ್ಕೆ ಕೆಮಿಕಲ್ ಎಲ್ಲ ಹಾಕ್ತಾರೆ. ಇದು ನೋಡಿ, ಮುಚ್ಚಿಟ್ಟಿದ್ದೀನಿ ಇದನ್ನು ಎರಡೂ ರಾತ್ರಿನೇ. ಬೆಳಗ್ಗೆ ನೋಡಿ, ಇದು ಬೆಳಗ್ಗೆ ತೆಗೆದಿರೋದು ಬಾದಾಮ್ಗೊಂದು ಎಷ್ಟು ಚೆನ್ನಾಗಿ ಅರಳಿ ಎಷ್ಟು ಚೆನ್ನಾಗಿ ಡಬಲ್ ಆಗಿದೆ. ಇದೂ ಅಷ್ಟೇ, ಎಲ್ಲ ನೆಂದಿದೆ ಚೆನ್ನಾಗಿ. ಹೋಮ್ ಮೇಡ್ ಶ್ಯಾಂಪು ಇದೆಲ್ಲ ಗಟ್ಟಿ ಬರಲ್ಲ. ಅವರೆಲ್ಲ ಸ್ವಲ್ಪ ಏನೇನೋ ಕೆಮಿಕಲ್ಲು ಅದು ಇದು ಹಾಕ್ತಾರೆ, ಅದಕ್ಕೆ ಗಟ್ಟಿ ಬರುತ್ತೆ. ಬಟ್ ನಾನು ಏನು ಹಾಕ್ತಾ ಇರೋದ್ರಿಂದ ಗಟ್ಟಿ ಬರಲ್ಲ. ಇದು ಸುಮಾರಾಗಿ ಸೆಮಿ ಲಿಕ್ವಿಡ್ ಥರ ಆಗುತ್ತೆ. ನೋಡಿ, ಎಲ್ಲ ಚೆನ್ನಾಗಿ ನೆಂದಿದೆ. ರಿಟಾ ಎಲ್ಲ ನೋಡಿ, ಇದೆ ಎಲ್ಲ ನೆನಿಬೇಕು. ನೆಂದರೆ ಈ ಥರ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಎಲ್ಲ. ಇದೆಲ್ಲ ಫೋಮ್ ಆಗೋಕ್ಕೆ ಇದೆಲ್ಲ ಒಳ್ಳೆ ಚೆನ್ನಾಗಿ ಫೋಮ್ ಕೊಡುತ್ತೆ ಇದು ಶ್ಯಾಂಪುಗೆ. ನೋಡಿ, ಕುದಿಯೋಕ್ಕೆ ಇಟ್ಟಿದ್ದೀನಿ ಇವಾಗ ಸ್ಟವ್ ಮೇಲೆ. ಇದು ಸುಮಾರು ಒಂದು 4 hours ಕುದಿಬೇಕು. 4 hours ಕುದ್ರೇ ಮಾತ್ರ ನಿಮಗೆ ಚೆನ್ನಾಗಿ ಶ್ಯಾಂಪು ಆಗುತ್ತೆ. ತುಂಬ ಚೆನ್ನಾಗಿ ಕುದಿಬೇಕು. ನೋಡಿ ಏನೇನು ಅಂತ ಹೇಳ್ತೀನಿ. ಇದು ಬೇವಿನ ಸೊಪ್ಪು ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ರೋಸ್ ತೊಗೊಂಡಿದ್ದೀನಿ, ಶಂಖಪುಷ್ಪ ಅಂತಾರಲ್ಲ ಅದರದ್ದು ಎಲೆ ತೊಗೊಂಡಿದ್ದೀನಿ. ಹೂ ಸಿಕ್ಕಲಿಲ್ಲ, ಹೂ ಸಿಕ್ಕಿದ್ರೆ ಹೂವನ್ನೇ ಹಾಕ್ಬೋದು. ಮತ್ತು ಮೆಹಂದಿ ಸೊಪ್ಪು ತೊಗೊಂಡಿದ್ದೀನಿ, ನಿಂಬೆ ಎಲೆ ಒಂದಷ್ಟು ನಿಂಬೆ ಎಲೆ ಇಟ್ಕೊಂಡಿದ್ದೀನಿ. ಇದೆಲ್ಲ ಒಳ್ಳೆ ಶೈನಿ ಕೊಡುತ್ತೆ ನಿಮಗೆ, ಮತ್ತು ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ. ಇದು ಸ್ವಲ್ಪ ನಿಂಬೆ ಸಿಪ್ಪೆ ಇಟ್ಕೊಂಡಿದ್ದೀನಿ, ಹಣ್ಣಾರು ಹಾಕ್ಬೋದು. ಇದು ದಾಸವಾಳ ಎಲೆ ನಿಮಗೆ ಫೋಮ್ ಕೊಡುತ್ತೆ. ಇದು ದಾಸವಾಳ ಮತ್ತು ದಾಸವಾಳ ಎಲೆ ನಿಮಗೆ ಶೈನಿ ಮತ್ತು ಫೋಮ್ ಕೊಡುತ್ತೆ. ನಿಮಗೆ ತುಂಬ ಚೆನ್ನಾಗಾಗುತ್ತೆ ಶ್ಯಾಂಪು. ಇದು ಹಾಕಲೇಬೇಕು ನೀವು.
ನಾನು ಬೆಂಡೆಕಾಯಿ ಸ್ವಲ್ಪ ಇದಿರುತ್ತಲ್ಲ ಅದೆಲ್ಲ ಇಟ್ಕೊಂಡಿದ್ದೀನಿ ಪೀಸಸ್ ಮಾಡಿ. ಇದು ಫ್ಲ್ಯಾಕ್ಸ್ ಸೀಡ್ಸು ಮತ್ತು ಕಲೋಂಜಿ ಇಟ್ಕೊಂಡಿದ್ದೀನಿ. ಇದೆಲ್ಲ ನಿಮಗೆ ಫೋಮು ಮತ್ತು ದಪ್ಪ ಆಗೋಕ್ಕೆ, ಜೆಲ್ ಟೈಪ್ ಆಗೋಕ್ಕೆ ನಿಮಗೆ ಅನುಕೂಲ ಮಾಡುತ್ತೆ. ಅಲೋವೆರಾ ಇಟ್ಕೊಂಡಿದ್ದೀನಿ, ನೀಲಭೃಂಗಾದಿ ತೈಲ ಇಟ್ಕೊಂಡಿದ್ದೀನಿ, ಮತ್ತು ಕೇಶಬಾಲ ತೈಲ ಇಟ್ಕೊಂಡಿದ್ದೀನಿ. ಇದೆಲ್ಲ ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ. ಇದು ಕೋಕೋನಟ್ ಆಯಿಲು, ಇದು ಬಾದಾಮ್ ಆಯಿಲು, ಟೀ ಟ್ರೀ ಆಯಿಲು, ಮತ್ತು ಇದು ವೆಜಿಟೇಬಲ್ ಗ್ಲಿಸರಿನ್. ಇದೇ ಹಾಕಬೇಕು, ಬೇರೆ ಯಾವುದು ಹಾಕಬಾರ್ದು. ನೋಡಿ ಹೇಗೆ ಕುದೀತಾ ಇದೆ ಅಂತ, ಚೆನ್ನಾಗಿ ಕುದೀತಾ ಇದೆ. ಇವಾಗೆಲ್ಲ ಒಂದೊಂದು ಹಾಕ್ಕೊಂಬರೋಣ. ಬೇವಿನ ಸೊಪ್ಪು ಹಾಕ್ತೆ, ಶಂಖಪುಷ್ಪ ಹೂವುದ ಎಲೆ ಹಾಕ್ತೆ, ಸ್ವಲ್ಪ ಹೀಗೆ ಮಾಡ್ತಾ ಇರಬೇಕು. ಮತ್ತು ದಾಸವಾಳ ಎಲೆನ ಹಿಂಗೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ, ಕ್ಲೀನಾಗಿ ಎಲ್ಲ ಒಳಗಡೆ ಸೇರಲಿ ಅಂತ. ಇದು ನಿಂಬೆ ಎಲೆ ಹಾಕಬೇಕು. ತುಂಬ ಟೈಮ್ ತೊಗೊಳುತ್ತೆ, ಪೇಷನ್ಸಿಂದ ಮಾಡಬೇಕು ಇದನ್ನು. ಆ್ಯಕ್ಚುಲಿ ಮೆಹಂದಿ ಸೊಪ್ಪು ಹಾಕ್ತಾಯಿದ್ದೀನಿ, ಮತ್ತು ಒಣಗಿದ್ದು ದಾಸವಾಳ ಹಾಕ್ತಾಯಿದ್ದೀನಿ, ರೋಸ್ ಪೆಟಲ್ಸ್ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ನಿಮಗೆ ಎಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ ಗೊತ್ತಾ. ಲಾಸ್ಟ್ ಫೈನಲಿ ನಿಮಗೆ ಎಷ್ಟು ಚೆನ್ನಾಗಿ ಒಳ್ಳೆ ಶ್ಯಾಂಪು ತಯಾರಾಗುತ್ತೆ. ನಿಂಬೆ ಸಿಪ್ಪೆ ಹಾಕ್ತಾಯಿದ್ದೀನಿ. ನಮ್ಮ ಕೂದಲಿಗೆ, ನಮ್ಮ ಸ್ಕ್ಯಾಲ್ಪ್ಗೆ ಯಾವುದೇ ಇದು ಒಳ್ಳೆಯದಾಗುತ್ತೆ ಆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ತಾಯಿದ್ದೀನಿ. ಬೆಂಡೆ ಹಾಕ್ತಾಯಿದ್ದೀನಿ, ಯಾಕೆ ಅಂದರೆ ಇದು ಜೆಲ್ ಟೈಪ್ ಆಗುತ್ತೆ, ಕೂದಲಿಗೆ ಶೈನಿ ಕೊಡುತ್ತೆ ಇದು. ಇಷ್ಟನ್ನು ಚೆನ್ನಾಗಿ ಮೇಲೆ ಕೆಳಗೆ ಮಾಡಿ ಚೆನ್ನಾಗಿ ಕುದಿಯೋ ಥರ ಮಾಡ್ಕೋಬೇಕು ನಾವು. ಇದು ಜಟಾಮಾಂಸಿ ಅಂತ, ಇದನ್ನು ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ, ಅದನ್ನು ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನಿಮಗೆ. ಆಗಲೇ ಇದು ಫುಲ್ಲು ಮುಚ್ಚಬಾರ್ದು, ಅರ್ಧ ಮುಚ್ಚಿಬಿಟ್ಟು ಬೇಯಿಸ್ಬೇಕು. ಇದು ಕಲೋಂಜಿ ಹಾಕ್ತಾಯಿದ್ದೀನಿ ಇವಾಗ. ಇದು ಅಷ್ಟೇ ಕೂದಲು ಬೆಳವಣಿಗೆಗೆ ತುಂಬ ಒಳ್ಳೆ ನಿಮಗೆ ಯೂಸ್ಫುಲ್ ಆಗುತ್ತೆ ಇದು ಕಲೋಂಜಿ. ಈ ರೀತಿ ಮೇಲೆ ಕೆಳಗೆ ಮಾಡಿ ಹಾಕಿ ಬೇಯಿಸ್ಬೇಕು. ಇನ್ನೊಂದು ಸ್ವಲ್ಪ ಕಲೋಂಜಿ ಹಾಕ್ತಾಯಿದ್ದೀನಿ. ಅಲೋವೆರಾನ ನೀರಲ್ಲಿ ಸ್ವಲ್ಪ ಅರ್ಧ ಗಂಟೆ ನೆನೆಸ್ಬಿಟ್ಟು ಆ ನೀರೆಲ್ಲ ತೆಗಿಬೇಕು, ಟಾಕ್ಸಿಕ್ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಆಮೇಲೆ ಈ ಸೈಡ್ಸ್ ಎಲ್ಲ ತೆಗೆದು ಇದನ್ನು ಸ್ಲೈಸ್ ಮಾಡ್ಕೊತಾ ಇದ್ದೀನಿ ಇವಾಗ. ಈ ರೀತಿ ಸ್ಲೈಸ್ ಮಾಡ್ಕೋಬೇಕು. ಒಳ್ಳೆ ಜೆಲ್ ಬರುತ್ತೆ ಇದು, ತುಂಬ ಒಳ್ಳೆಯದು ಕೂದಲಿಗೆ. ಇದು ಶೈನಿಂಗ್ ಏಜೆಂಟು. ಮಿಕ್ಸಿಗೆ ಹಾಕ್ಕೊಂಡು ಇವಾಗ ಅದರದ್ದು ಮಿಕ್ಸಿ ಮಾಡಿ ತಂದಿಟ್ಕೊಂಡಿದ್ದೀನಿ. ನೋಡಿ ಯಾವ ರೀತಿ ಜೆಲ್ ಥರ ಬರುತ್ತೆ. ಇದು ಬಾದಾಮ್ಗೊಂದು ನೆಂದಿತ್ತಲ್ಲ, ರಾತ್ರಿ ನೆನೆಸಿದ್ದು, ಅದನ್ನು ಕೂಡ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಮಿಕ್ಸಿಗೆ ಹಾಕ್ಕೊಂಡಾಗ ಮಾತ್ರ ಅದು ಈ ಥರ ಗಮ್ ಥರ ಬರುತ್ತೆ ನೋಡಿ. ಇದೆಲ್ಲ ಇದು ಶ್ಯಾಂಪು ಗಟ್ಟಿ ಆಗೋಕ್ಕೆ ಮತ್ತು ನಮ್ಮ ಕೂದಲಿಗೂ ಕೂಡ ತುಂಬ ಒಳ್ಳೆಯದಿದು. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಇದು ಗಮ್ ಥರ. ಇದನ್ನು ಹಾಕೋತಾ ಇದ್ದೀನಿ. ಇದು ಯಾರೂ ಹಾಕೋದೇ ಇಲ್ಲ ಸಾಮಾನ್ಯ. ನೋಡಿ ತುಂಬ ಚೆನ್ನಾಗಿ ಕುದೀತಾ ಇದೆ. ಈಗ ಅಲೋವೆರಾ ಹಾಕೋತಾ ಇದ್ದೀನಿ. ಚೆನ್ನಾಗಿ ಕುದೀತಾ ಇದೆ. ಈ ರೀತಿ ನೊರೆ ಬರ್ತಾ ಇದೆ ನೋಡಿ, ಈ ರೀತಿ ಬರ್ತಾ ಇದೆ. ಈ ರೀತಿ ಗಟ್ಟಿಗೆ ನೊರೆ ಬರಬೇಕು, ಅಲ್ಲಿವರೆಗೂ 4 ಅವರ್ಸ್ ತೊಗೊಳತ್ತೆ ಇದು. ನೋಡಿ ಇವಾಗ ನಾನು ಸೋಸ್ತಾ ಇದ್ದೀನಿ ಇದನ್ನು. ಇದೇ ಕಷ್ಟದ ಪಾರ್ಟು ಅಂತಂದರೆ ಏನು ಬೇಕಾದ್ರೂ ಮಾಡ್ಬೋದು ಶ್ಯಾಂಪೂನಲ್ಲಿ. ಇದು ಸೋಸೋದಿದೆಯಲ್ಲ, ಇದು ತುಂಬಾ ಕಷ್ಟದ ಪಾರ್ಟ್ ಇದು. ನಮಗೇ ಒಂದು 2 ಅವರ್ಸ್ ತೊಗೊಳತ್ತೆ ಈ ಕೆಲಸ, ಅಷ್ಟು ಈಸಿಯಾಗಿ ಬರಲ್ಲ ಇದು. ಇವಾಗ ನೋಡಿ ಅದು ಗಟ್ಟಿದ್ದು ಒಂದು ಸಲ ಬೆಂದಿದ್ದು ತೆಗೆದಿಕ್ಕಿದ್ದೀನಿ. ಇನ್ನೂ ಇದೆ ಇದರಲ್ಲಿ, ತುಂಬ ಪ್ರಾಪರ್ಟೀಸ್ ಇರುತ್ತೆ ಇದರಲ್ಲಿ. ಇನ್ನೂ ಒಂದೇ ಸಲಿಗೆ ಅದು ಬಿಟ್ಕೊಡಲ್ಲ. ನಾನು ಇನ್ನೂ ಒಂದು ಅರ್ಧ ಲೀಟ್ರ್ ನೀರು ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಈ ಥರ ಚೆನ್ನಾಗಿ ಹಿಂಗೆ ಮಾಡಿ 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 ಎಲ್ಲ ಈ ರೀತಿ ಮಾಡಬೇಕು. ತುಂಬ ಬಿಸಿ ಇದೆಯಲ್ಲ, ಹಾಗಾಗಿ ನಾನು ಇದರಲ್ಲೇ ಮಾಡ್ತಾಯಿದ್ದೀನಿ. ಸೌಟಿಟ್ಕೊಂಡು ಅದರಲ್ಲಿ ಮಾಡ್ತಾಯಿದ್ದೀನಿ. ಬಿಸಿ ಇದೆ, ಕೈ ಹಾಕೋಕ್ಕಾಗ್ತಾಯಿಲ್ಲ. ಇವಾಗ ನೋಡಿ ಇನ್ನೊಂದು ರೌಂಡ್ ಸೋಸ್ಕೊತಾ ಇದ್ದೀನಿ ಇದನ್ನು. ಇದು ಸಪ್ರೇಟ್ ಇಟ್ಕೋಬೇಕು, ಕುದ್ದಿರೋದು ಸಪ್ರೇಟ್ ಇಟ್ಕೋಬೇಕು. ಫಸ್ಟ್ ಒಂದು ಸಲ ಸೋಸಿರ್ತೀವಲ್ಲ ಅದು ಸಪ್ರೇಟ್ ಇಟ್ಕೋಬೇಕು. ಇದು ಸೆಕೆಂಡ್ ಟೈಮ್ದು ನೀರು ಹಾಕಿ ನಾವು ಮಾಡ್ತಾ ಇರೋದನ್ನ ಇದನ್ನು ಸಪ್ರೇಟ್ ಇಟ್ಕೋಬೇಕು. ಯಾಕಂದರೆ ಅದು ಫಸ್ಟ್ದು ಕುದ್ದಿದೆ ಅಲ್ಲ, ಇದು ಕುದ್ದಿರಲ್ಲ, ಇದು ನೀರಾಗಿ ಹೊಸ ನೀರು ಹಾಕಿರೋದಲ್ವ. ಇವಾಗ ನೋಡಿ ಇನ್ನೊಂದು ಸಲ ಆಯ್ತಲ್ಲ, ಇನ್ನೂ ಒಂದು ಅರ್ಧ ಲೀಟ್ರ್ ನೀರು ಹಾಕಿದ್ದೀನಿ.
ಚೆನ್ನಾಗಿ ಇವಾಗ ಸ್ವಲ್ಪ ತಣ್ಣಗಾಗಿದೆಯಲ್ಲ, ಕೈಯಲ್ಲಿ ಚೆನ್ನಾಗಿ ಇದು ಮಾಡಿ 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 ಇದು ಮಾಡಬೇಕು. ಇಲ್ಲಾಂದರೆ ಅದು ಬಿಟ್ಕೊಡಲ್ಲ ಅಷ್ಟು ಈಸಿಯಾಗಿ. ಅದೆಲ್ಲ ಒಂದು ಸ್ವಲ್ಪ ಹಂಗಂಗೆ ಇರುತ್ತೆ. ಇದು ತುಂಬ ಚೆನ್ನಾಗಿ ಇಸಕಬೇಕು, ಎಲ್ಲ ಚೆನ್ನಾಗಿ ಮಾಡಿ 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 ತೆಗಿಬೇಕು. ಇದೇ ಕಷ್ಟದ ಪಾರ್ಟು ಶ್ಯಾಂಪು ಮಾಡೋದ್ರಲ್ಲಿ. 2 hours ತೊಗೊಳುತ್ತೆ. ಪೇಷನ್ಸಿಂದ ಮಾಡಬೇಕು ಇದನ್ನು. ತುಂಬ ಪೇಷನ್ಸ್ ಇಟ್ಕೊಂಡು ಮಾಡಿದ್ರೆ ಮಾತ್ರ ಮಾಡೋಕ್ಕಾಗೋದು, ಇಲ್ಲಾಂದರೆ ಯಾರು ತುಂಬ ಅಷ್ಟು ಈಸಿಯಾಗಿ ಮಾಡೋಕ್ಕಾಗಲ್ಲ. ಇದನ್ನು ತುಂಬ ಕಷ್ಟ ಇದೆ ಇದು ಒಬ್ಬರು ಮಾಡೋಕ್ಕೆ. ನಾನು ಒಬ್ಬಳೇ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಮತ್ತೆ ಸೋಸ್ಕೊತಾ ಇದ್ದೀನಿ. ಅರ್ಧ ಗಂಟೆ ನಾನು ಅದು ಮಾಡಿರೋದು ಅದನ್ನು. ಇವಾಗ ನೊರೆ ಎಲ್ಲ ಬಿಟ್ಕೊಂಡಿದೆ. ಇದ್ದೀನಿ ಇದು ಮತ್ತೆ ಹಾಕೋತಾ ಇದ್ದೀನಿ. ಅದರಲ್ಲಿ ಇನ್ನೂ ಇದೆ. ಇನ್ನೊಂದು ಸಲ ಅರ್ಧ ಲೀಟ್ರ್ ನೀರು ಹಾಕ್ಕೊಂಡೆ. ಇದು 3ನೇ ಸಲ ನಾನು ಮಾಡ್ತಾಯಿರೋದು. ಕೈಯಲ್ಲಿ ಚೆನ್ನಾಗಿ ತೆಗಿಬೇಕು. ಅಂಟ್ವಾಳಕಾಯಿ ಎಲ್ಲ ಹಂಗಂಗೆ ಇರುತ್ತೆ, ಉಂಡೆ ಥರ. ಅದನ್ನು ಚೆನ್ನಾಗಿ ಇದು ಮಾಡಿ ತೆಗಿಬೇಕು. ಇದನ್ನು ತುಂಬ ಕಷ್ಟದ ಕೆಲಸ ಇದು, ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ. ತುಂಬ ಫೋಮ್ ಆಗ್ತಾ ಇರುತ್ತೆ. ನಾವು ತಿರುಗಿಸಿದಷ್ಟು ಫೋಮ್ ಬರ್ತಾನೆ ಇರುತ್ತೆ. ಫೋಮ್ ಬಂದಾಗ ಅಷ್ಟು ಬೇಗ ಇಳಿಯಲ್ಲ ಅದು. ನನಗೆ ಕೈಯಲ್ಲೇ ತೆಗೆದು ಇಸ್ಕೇನೆ ತೆಗಿಬೇಕು ನಾವು. ಇದೇ ದೊಡ್ಡ ಕೆಲಸ ಅಂತಂದರೆ ಈ ಶ್ಯಾಂಪು ಮಾಡೋದ್ರಲ್ಲಿ. ಒಂದು ದೊಡ್ಡ ಪಾತ್ರೆಗೆ ಹಾಕೋತಾ ಇದ್ದೀನಿ. ನೋಡಿ ಎಷ್ಟು ಫೋಮ್ ಬರುತ್ತೆ ಅಂತ ಅಂದ್ಬಿಟ್ಟು. ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ಮಾಡಬೇಕು. ಇವಾಗ ಮಾಡಿದ್ದು 3rd ಟೈಮ್ ಮಾಡಿದ್ದು ಎಲ್ಲನೂ ಹಾಕೋತಾ ಇದ್ದೀನಿ ಅದರೊಳಗೆ. ಇದನ್ನು ಕುದಿಯೋಕ್ಕೆ ಇಡಬೇಕು. ಫಸ್ಟ್ ಟೈಮ್ದು ಕುದಿಯೋದೇನು ಬೇಡ, ಯಾಕಂದರೆ ಅದು ಕುದ್ದಿದಿರುತ್ತಲ್ಲ. ಇದು 2nd ಟೈಮ್ 3rd ಟೈಮ್ದೆಲ್ಲ ಕುದಿಯೋಕ್ಕೆ ಇಡಬೇಕು. ಈಗ ಇದಕ್ಕೆ ಫ್ಲ್ಯಾಕ್ಸ್ ಸೀಡ್ಸ್ ಹಾಕ್ಕೊಂಡೆ ಈ ನೀರಿಗೆ. ತುಂಬ ಆಗಿತ್ತಲ್ಲ, ಹಾಗಾಗಿ 2 ಪಾತ್ರೆಯಲ್ಲಿ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಫ್ಲ್ಯಾಕ್ಸ್ ಸೀಡ್ಸೂ ಕುದೀತಾ ಇದೆ ನೋಡಿ. ಇದು ಜೆಲ್ ಥರ ಬರುತ್ತೆ ಫ್ಲ್ಯಾಕ್ಸ್ ಸೀಡ್ಸ್. ಅಂಟು ಥರ ಇದೇ ಕೊಡೋದು ನಮಗೆ ನೋಡಿ. ಈ ರೀತಿ ಜೆಲ್ ಥರ ಬರುತ್ತೆ. ಚೆನ್ನಾಗಿ ಅಲ್ಲಿವರೆಗೂ ಕುದಿಸ್ಕೊಳ್ಬೇಕು. ಇವಾಗ ನಾನು ಸೋಸ್ಕೊತಾ ಇದ್ದೀನಿ ಆ ನೀರೆಲ್ಲ. ಈ ಫ್ಲ್ಯಾಕ್ಸ್ ಸೀಡ್ಸಿಂದ ಜೆಲ್ ತೆಗೆಯೋದು ತುಂಬಾ ಕಷ್ಟ ಇದೆ. ಅದು ಹಂಗಂಗೆ ಇರುತ್ತೆ. ಅದು ಎಷ್ಟೇ ಇದು ಮಾಡಿದ್ರು ನಾವು ಸೋಸಿದ್ರೂ ಬಿಸಿ ಇರುವಾಗಲೇ ಅದನ್ನು ಸೋಸ್ಬಿಡ್ಬೇಕು. ಇಲ್ಲಾಂದರೆ ತಣ್ಣಗಿದ್ರೆ ನಿಮಗೆ ಸೋಸೋಕ್ಕೆ ಆಗಲ್ಲ. ಅದು ಆ ರೀತಿ ಜೆಲ್ ಇರುತ್ತೆ ಅದು. ಇವಾಗ ನಾನು ಇನ್ನೊಂದಕ್ಕೆ ಗೋಂದು ಹಾಕ್ಕೊಂಡಿದ್ನಲ್ಲ, ಬಾದಾಮ್ ಗೋಂದು, ಅದನ್ನು ಹಾಕ್ತಾಯಿದ್ದೀನಿ. ಅದು ಕುದಿಬೇಕು. ಒಂದಕ್ಕೆ ಫ್ಲ್ಯಾಕ್ಸ್ ಸೀಡ್ಸ್ ಹಾಕ್ಕೊಂಡು ಕುದಿಸಿ ಸೋಸ್ಕೊಂಡೆ, ಇನ್ನೊಂದಕ್ಕೆ ಬಾದಾಮ್ ಗೋಂದು ಹಾಕ್ಕೊಂಡು ಸೋಸ್ಕೊತಾ ಇದ್ದೀನಿ. ಒಂದು ಇದು ಮಾಡೋಷ್ಟೊತ್ತಿಗೆ, ನೀವೆಲ್ಲ ಪ್ರಿಪೇರ್ ಮಾಡ್ಕೊಂಡು ಮಾಡೋಷ್ಟೊತ್ತಿಗೆ 1 ದಿನ ಬೇಕೇ ಬೇಕು. ಇದು ಅಷ್ಟು ಕೆಲಸ ತಗೊಳುತ್ತೆ ಇದು ನೋಡಿ. ಇದು ಈ ಥರ ಎಲ್ಲ ತೆಗೆದು ನೀಟಾಗಿ ಎಲ್ಲ ತೆಗೆದಿಟ್ಕೋಬೇಕು ಸೋಸ್ಕೊಂಡು. ತುಂಬ ಸೋಪು ನೊರೆ ಥರ ಬರ್ತಾ ಇರುತ್ತೆ, ಕಷ್ಟ ಇರುತ್ತೆ. ಅದು ಇಳಿಯಲ್ಲ. ಹಿಂಗೆ ಮಾಡ್ತಾ ತಿರುಗಿಸ್ತಾ ಅದೆಲ್ಲ ತಗೋಬೇಕು ನಾವು ನೋಡಿ. ಇವಾಗ ಫಸ್ಟ್ ಟೈಮ್ ಇಟ್ಕೊಂಡಿದ್ನಲ್ಲ, ಕುದ್ದಿದ್ದು ಫಸ್ಟ್ ಟೈಮ್ ಸೋಸ್ಕೊಂಡು ಇಟ್ಕೊಂಡಿದ್ನಲ್ಲ, ಅದನ್ನು ಹಾಕಿ ಮಿಕ್ಸ್ ಮಾಡಿದೆ. ಇವಾಗ ಏನೇನು ಹಾಕ್ತೀನಿ ಅಂತ, ಗ್ಲಿಸರಿನ್ ಹಾಕ್ತಾಯಿದ್ದೀನಿ, ವೆಜಿಟೇಬಲ್ ಗ್ಲಿಸರಿನು. ತಿರುಗಿಸ್ತಾ ಇರಬೇಕು. ಬಿಸಿ ಇರುವಾಗಲೇ ಹಾಕ್ತಾಯಿದ್ದೀನಿ. ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ಬಾದಾಮ್ ಆಯಿಲ್ ಹಾಕ್ತಾಯಿದ್ದೀನಿ. ಬಾಲಾರೆಸ್ಟ್ ಆಯಿಲ್ ಹಾಕ್ತಾಯಿದ್ದೀನಿ. ನೀಲಬೃಂಗಾದಿ ಆಯಿಲ್ ಹಾಕ್ತಾಯಿದ್ದೀನಿ. ಮಾರ್ಕೆಟಲ್ಲಿ ಸಿಗೋ ಶ್ಯಾಂಪು ಎಲ್ಲ ಕೆಮಿಕಲ್ ಬೇಸ್ಡ್ ಇರುತ್ತೆ. ಹಾಗಾಗಿ ನಾವು ಇದನ್ನು ನ್ಯಾಚುರಲ್ ಹರ್ಬಲ್ ಶ್ಯಾಂಪು ಮಾಡೋದ್ರಿಂದ ಇದೆಲ್ಲ ಆಯಿಲ್ಗಳೆಲ್ಲ ಹಾಕಿದ್ರೆ ಕೂದಲಿಗೆ ನಿಮಗೆ ಶೈನಿ ಕೊಡುತ್ತೆ, ಮತ್ತು ತುಂಬ ದಿನ ಶ್ಯಾಂಪುನ ಇಟ್ಕೊಳ್ಳೋಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಇದೆಲ್ಲ ಎಸೆನ್ಷಿಯಲ್ ಆಯಿಲ್ ಹಾಕ್ತಾಯಿದ್ದೀನಿ. ಬೇಕಾಗಿರಲಿಲ್ಲ ಅಂದರೆ ನ್ಯಾಚುರಲ್ ಸ್ಮೆಲ್ಲೇ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ, ಸಿಕ್ಕಾಕಾಯಿ ಮತ್ತು ಅಂಟ್ವಾಳ ಅದು. ಇವಾಗ ನೋಡಿ ಶ್ಯಾಂಪು ಫೈನಲಿ ಈ ರೀತಿ ಬರುತ್ತೆ.
ನಿಮಗೆ. ಇದನ್ನು ಗೋಲ್ಡನ್ ಶ್ಯಾಂಪು ಅಂತ ಕರಿತೀವಿ. ನೀವು ಎಷ್ಟು ಇದು ಮಾಡಿದ್ರೂ ಹೋಮ್ ಮೇಡ್ ನೋಡಿಲಿ ಇಷ್ಟೇ ತಿಕ್ನೆಸ್ ಬರೋದು, ಇಷ್ಟೇ ಬರೋದು ತಿಕ್ನೆಸ್ಸು. ಈ ರೀತಿ ಜೆಲ್ ಥರ ಆಗಿರುತ್ತೆ, ಈ ರೀತಿ ಆಗಬೇಕು, ಜೆಲ್ ಟೈಪು. ಬೀಳೋದು ನೋಡಿ ಹೆಂಗೆ ಬೀಳ್ತಾ ಇದೆ. ಬೇರೆದೆಲ್ಲ ಹರ್ಬಲ್ ಶ್ಯಾಂಪು ಅಂತಲೇ ತೋರಿಸ್ತಾರೆ, ಬಟ್ ಅವರು ಏನೇನೋ ಲಾಸ್ಟಲ್ಲಿ ಕೆಮಿಕಲ್ ಎಲ್ಲ ಹಾಕಿ ಮಾರ್ಕೆಟಲ್ಲಿ ನಿಮಗೆ ಶ್ಯಾಂಪು ಬರುತ್ತಲ್ಲ ಆ ರೀತಿಯೇ ಮಾಡಿರ್ತಾರೆ. ಅದೆಲ್ಲ ಪ್ಯೂರ್ ಹರ್ಬಲ್ ಅಲ್ಲ ಅದು. ನೀವು ಅದನ್ನು ಅರ್ಥ ಮಾಡ್ಕೋಬೇಕು. ಅದು ಮಾಮೂಲಿ ನಾ ಮಾರ್ಕೆಟಲ್ಲಿ ತೊಗೊಳ್ಳೋ ಶ್ಯಾಂಪು ಥರ ಬಂದರೆ ಅವ್ರು ಮಾಡಿದರೆ ಅದು 100% ಅವರು ಕೆಮಿಕಲ್ ಯೂಸ್ ಮಾಡಿದ್ದಾರೆ ಅಂತ. ನಾನಿಲ್ಲಿ ಕೆಮಿಕಲ್ ಏನೂ ಯೂಸ್ ಮಾಡಿಲ್ಲ ನೋಡಿ. ಈ ರೀತಿ ಇರುತ್ತೆ. ಇದು ಜೆಲ್ ಥರ ಬರುತ್ತೆ. ಇದಿಷ್ಟೇ ತಿಕ್ನೆಸ್ ಬರೋದು. ಇದು ಪ್ಯೂರ್ ಹರ್ಬಲ್ ಶ್ಯಾಂಪು ಅಂತ ಅನ್ನೋದು. ಇದರ ವ್ಯಾಲಿಡಿಟಿ 1 ತಿಂಗಳು ಆಚೆ ಇಟ್ಕೋಬೋದು. ಫ್ರಿಜ್ಜಲ್ಲಿ ಎಷ್ಟು ದಿನ ಬೇಕಾದ್ರೆ ಇಟ್ಕೊಂಡು ಯೂಸ್ ಮಾಡ್ಬೋದು. ನಮ್ಮ ಕೂದಲು ಎಷ್ಟು ಚೆನ್ನಾಗಾಗುತ್ತೆ ಅಂತ ಅಂದರೆ ನೀವು ಯೂಸ್ ಮಾಡಿ ನೋಡಿದ್ರೆ ಮಾತ್ರ ಅದು ಗೊತ್ತಾಗೋದು, ಫೀಲ್ ಆಗೋದು ನಿಮಗೆ. ನೀವು ಏನೇ ಶ್ಯಾಂಪು ಹಾಕಿ ಮಾಡಿದ್ರೂ ಸ್ನಾನನ ಮಾರ್ಕೆಟಿಂದ ತಂದಿರೋ ಶ್ಯಾಂಪು ಹಾಕೊಂಡು ಮಾಡಿದ ಸ್ನಾನಕ್ಕೂ ನಾವು ಇದನ್ನು ಹಾಕ್ಕೊಂಡು ಮಾಡ್ತೀವಲ್ಲ, ಕೂದಲು ಎಷ್ಟು ಚೆನ್ನಾಗಿ ಒಂಥರ ನಮಗೆ ಒಂಥರ ಖುಷಿ ಆಗ್ತಾ ಇರುತ್ತೆ ಮುಟ್ಟಕ್ಕೆ. ಕೂದಲು ಅಷ್ಟು ಶೈನಿ, ಅಷ್ಟು ಒಂಥರ ನ್ಯಾಚುರಲಾಗಿ ಒಂಥರ ದಪ್ಪಕ್ಕಾದಂಗೆ ಆಗುತ್ತೆ ಕೂದಲೆಲ್ಲ ಒಂಥರ ನಮಗೆ ಅನಿಸುತ್ತೆ, ಫೀಲ್ ಆಗುತ್ತೆ. ಅಷ್ಟು ಚೆನ್ನಾಗಿ ಶೈನಿ ಮತ್ತು ಕೂದಲು ಕೆದ್ರುಕೊಳ್ಳೋದು ಆ ಥರ ಎಲ್ಲ ಆಗುತ್ತಲ್ಲ, ಆ ಥರ ಏನೂ ಆಗೋಲ್ಲ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸ್ನಾನ ಮಾಡಿದ್ರೆ. ಇದರಲ್ಲಿ ತುಂಬ ಒಳ್ಳೆ ಎಫೆಕ್ಟಿವ್ ಹೋಮ್ ಮೇಡ್ ಶ್ಯಾಂಪು ಇದು ನೋಡಿ. ಈ ಥರನೇ ಬರೋದು, ಈ ಥರ ಜೆಲ್ ಟೈಪ್ ಅಷ್ಟೇ. ಇನ್ನು ಬೇರೆ ಏನೇ ಗಟ್ಟಿಗೆ ಮಾಡಿದರೆ ಅದು ಹೋಮ್ ಮೇಡ್ ಅಲ್ಲ, ಅದು ಕೆಮಿಕಲ್ ಶ್ಯಾಂಪು. ಅದು ಕೆಮಿಕಲ್ ಹಾಕಿರ್ತಾರೆ, ಅದು ಗಟ್ಟಿ ಬರುತ್ತೆ. ಅದು ಇವಾಗ ನೋಡಿ ತೋರಿಸ್ತೀನಿ ಯಾವ ರೀತಿ ನಿಮಗೆ ನೊರೆ ಬರುತ್ತೆ ಅಂತ. ಪ್ಯೂರ್ ನ್ಯಾಚುರಲ್ಲು. ಇದಕ್ಕೇನು ನಾನು ನೊರೆ ಬರೋಕ್ಕೆ ಅಂತ ಏನೂ ಹಾಕಿಲ್ಲ. ಅಂಟುಬಳಕಾಯಿ ಇದೆಯಲ್ಲ ಅದೇ ನಿಮಗೆ ಈ ಥರ ಫೋಮ್ ಎಫೆಕ್ಟ್ ಕೊಡುತ್ತಿದ್ದು. ಅಂಟುಬಳಕಾಯಿ ನಾವು ಕೆಮಿಕಲ್ ಬೇರೆ ಬೇರೆ ಏನಾದರೂ ಹಾಕಿದ್ರೆ ಮಾತ್ರ ಜಾಸ್ತಿ ಫೋಮಿಂಗ್ ಬರುತ್ತೆ. ಇದು ಕೂದಲಿಗೆ ಒದ್ದೆ ಕೂದಲಿಗೆ ಹಾಕಿದ್ರೆ ತುಂಬ ಫೋಮ್ ಬರುತ್ತೆ. ಒದ್ದೆ ಕೂದಲಿಗೆ ಹಾಕಿದಾಗ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ. ನಿಮಗೆ ತೋರಿಸ್ತೀನಿ. ನಿಮಗೆ ಒಂಥರ ಶೈನಿ ಎಫೆಕ್ಟ್ ಒಂಥರ ತುಂಬ ಚೆನ್ನಾಗಿ ಬರುತ್ತೆ. ನೀವು ಫೀಲ್ ಮಾಡಿಕೊಂಡ್ರೆ ಮಾತ್ರ ಗೊತ್ತಾಗೋದು ಇದು. ನೀವು ಎಷ್ಟೇ ಎಣ್ಣೆ ಹಾಕಿದ್ರೂ ಹೊಟ್ಟೋಗ್ಬಿಡುತ್ತೆ. ಕೂದಲು ತುಂಬ ಶೈನಿ ಬರುತ್ತೆ. ನೀವು ಕೈಗೆ ಗೊತ್ತಾಗ್ತಾ ಇದೆ ಅನಿಸುತ್ತೆ, ಕೈಯೇ ಗೊತ್ತಾಗ್ತಾ ಇದೆ ನಿಮಗೆ. ಕೂದಲಿಗೆ ಇನ್ನೂ ಶೈನಿ ಕೊಡುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.